ಸ್ನೇಹಿತರೆ, ಭೂಮಿ ಮೇಲಿರುವ ಕೋಟ್ಯಂತರ ಜೀವಿಗಳನ್ನ, ನಮ್ಮನ್ನ, ನಿಮ್ಮನ್ನ, ಪ್ರಾಣಿ ಪಕ್ಷಿಗಳನ್ನ, ಗಿಡ ಮರಗಳನ್ನ ಸೃಷ್ಟಿ ಮಾಡಿದ್ಯಾರು? ಕೆಲವರು ದೇವರು ಅಂದ್ರೆ, ಇನ್ನು ಕೆಲವರು ಪ್ರಕೃತಿಯಲ್ಲಿ ಎಲ್ಲ ತಂತಾನೆ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ. ಕಣ್ಣಿಗೆ ಕಾಣದ ಸೂಕ್ಷ್ಮಾಣು ಜೀವಿಗಳಿಂದ ಹಿಡಿದು ಬೃಹತ್ ತಿಮಿಂಗಿಲಗಳವರೆಗೆ ಪ್ರತಿ ಜೀವಿ ಕೂಡ ತಂತಾನೆ ಸೃಷ್ಟಿಯಾಗಿ ವಿಕಸನ ಕಾಣ್ತಾ ಬರ್ತಾ ಇವೆ. ಈ ಜೀವಿಗಳ ಪೈಕಿ ಅತ್ಯಂತ ಇಂಟೆಲಿಜೆಂಟ್ ಅಂತ ಕರೆಸಿಕೊಳ್ಳುವ ಮನುಷ್ಯ ಇದುವರೆಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ಟಿದ್ದಾನೆ, ರಾಕೆಟ್ ನಿರ್ಮಿಸಿ ಚಂದ್ರನ ಮೇಲೂ ಕಾಲಿಟ್ಟಿದ್ದಾನೆ, ಎಲ್ಲವನ್ನ ಸರ್ವನಾಶ ಮಾಡುವ ಅಣುಬಾಂಬ್ ಕೂಡ ತಯಾರು ಮಾಡಿದ್ದಾನೆ. ಆದ್ರೆ ಇದುವರೆಗೆ ತನ್ನ ಕೈಯಾರೆ ಒಂದು ಜೀವಿಯನ್ನ ಸೃಷ್ಟಿ ಮಾಡುವುದಕ್ಕೆ ಆಗಿರಲಿಲ್ಲ. ಮನುಷ್ಯನಿಗೆ ಇಷ್ಟು ದಿನ ಲ್ಯಾಬ್ ನಲ್ಲಿ ಬೇರೆ ಬೇರೆ ಪ್ರಾಣಿ ಪಕ್ಷಿ ಸೂಕ್ಷ್ಮಾಣು ಜೀವಿಗಳನ್ನ ಇಟ್ಕೊಂಡು ಎಕ್ಸ್ಪರಿಮೆಂಟ್ ಮಾಡೋದು ಗೊತ್ತಿತ್ತೇ ಹೊರತು ಯಾವತ್ತೂ ಕೂಡ ಮನುಷ್ಯ ಒಂದು ಜೀವಿಯನ್ನ ಸೃಷ್ಟಿ ಮಾಡೋದಕ್ಕೆ ಆಗಿರ್ಲಿಲ್ಲ. ಆದ್ರೆ ಸ್ನೇಹಿತರೆ, ಈ ಮನುಷ್ಯ ಇವತ್ತು ಆ ಕೆಲಸವನ್ನ ಕೂಡ ಮಾಡಿ ಆಗಿದೆ. ಇಡೀ ಜಗತ್ತೇ ಶಾಕ್ ಆಗುವ ತರ ಎನ್ನುವಂತೆ ಈ ಸೃಷ್ಟಿ ಅನ್ನೋದು ಬರೀ ಪ್ರಕೃತಿಯ ಕೈಯಲ್ಲಿ ಮಾತ್ರ ಇಲ್ಲ, ನಮ್ಮಂತಹ ಮನುಷ್ಯರು ಕೂಡ ಹೊಸ ಜೀವಿಯನ್ನ, ಹೊಸ ಜೀವವನ್ನ ಸೃಷ್ಟಿ ಮಾಡಬಹುದು ಅಂತ ವಿಜ್ಞಾನಿಗಳು ಪ್ರೂವ್ ಮಾಡಿದ್ದಾರೆ. ಇಷ್ಟು ದಿನ ಸೈನ್ಸ್ ಫಿಕ್ಷನ್ ಸಿನಿಮಾಗಳಲ್ಲಿ, ಹಾಲಿವುಡ್ ಮೂವಿಗಳಲ್ಲಿ ಮಾತ್ರ ನೋಡ್ತಿದ್ದ ದೊಡ್ಡ ಪವಾಡ ಈಗ ರಿಯಲ್ ಆಗಿ ನಮ್ಮ ಕಣ್ಣ ಮುಂದೆ ನಡೆದಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಜ್ಞಾನಿಗಳು ಸಂಪೂರ್ಣವಾಗಿ ಹೊಸದಾದ ಕೃತಕ ಜೀವಕೋಶವನ್ನ ಅಂದ್ರೆ ಸಿಂಥೆಟಿಕ್ ಸೆಲ್ ಅನ್ನ ಲ್ಯಾಬ್ ನಲ್ಲಿ ರೆಡಿ ಮಾಡಿದ್ದಾರೆ. ಇದು ಬರೀ ಡಮ್ಮಿ ಜೀವಕೋಶ ಅಲ್ಲ, ನಮ್ಮ ದೇಹದಲ್ಲಿರುವ ಜೀವಕೋಶಗಳ ತರಾನೇ ಇದು ಆಹಾರ ಸೇವಿಸುತ್ತೆ, ದೊಡ್ಡದಾಗಿ ಬೆಳೆಯುತ್ತೆ, ಆಮೇಲೆ ತನ್ನದೇ ರೀತಿಯ ಇನ್ನೊಂದು ಜೀವಕೋಶವನ್ನ ಸೃಷ್ಟಿ ಮಾಡುತ್ತೆ. ಹೌದು, ನೀವು ಕೇಳ್ತಿರೋದು ಅಕ್ಷರಶಃ ಸತ್ಯ. ಈ ಒಂದು ಮಹಾ ಸಂಶೋಧನೆ ಇಡೀ ಸೈನ್ಸ್ ಪ್ರಪಂಚವನ್ನ ಕಂಪ್ಲೀಟ್ ಆಗಿ ಬದಲಾಯಿಸೋದಕ್ಕೆ ಹೊರಟಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಸಿಂಥೆಟಿಕ್ ಸೆಲ್ ಅಂದ್ರೆ ಏನು, ಕೃತಕ ಜೀವಕೋಶ ಅಂದ್ರೇನು, ವಿಜ್ಞಾನಿಗಳು ಇದನ್ನ ಹೇಗೆ ರೆಡಿ ಮಾಡಿದ್ರು, ಇದರಿಂದ ಮನುಷ್ಯನಿಗೆ ಏನ್ ಲಾಭ, ಎಲ್ಲವನ್ನ ಕಂಪ್ಲೀಟ್ ಆಗಿ ತಿಳಿದುಕೊಳ್ತಾ ಹೋಗೋಣ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಮೊದಲಿಗೆ ಸುದ್ದಿ ನೋಡ್ಬಿಡೋಣ. ಇತ್ತೀಚೆಗೆ ಅಮೆರಿಕಾದ ಮಿನಿಸೋಟಾ ಯೂನಿವರ್ಸಿಟಿ ಮತ್ತು ಗ್ಲೋಬಲ್ ವಿಜ್ಞಾನಿಗಳ ತಂಡವೊಂದು ಜಂಟಿ ಸಂಶೋಧನೆ ನಡೆಸಿ ಈ ಒಂದು ಸಾಧನೆ ಮಾಡಿದೆ. ಜಗತ್ನಲ್ಲೇ ಮೊದಲ ಬಾರಿಗೆ ಯಾವುದೇ ನೈಸರ್ಗಿಕ ಪೇರೆಂಟ್ ಸೆಲ್ ಅಂದ್ರೆ ತಂದೆ ತಾಯಿ ಜೀವಕೋಶ ಇಲ್ಲದೆ ಬರೀ ಕಂಪ್ಯೂಟರ್ ನಲ್ಲಿ ಡಿಸೈನ್ ಮಾಡಿ ಕೆಮಿಕಲ್ಸ್ ಬಳಸಿ ಕೃತಕವಾಗಿ DNA ರೆಡಿ ಮಾಡಿ ಅದರಿಂದ ಒಂದು ಬದುಕಿರುವ ಜೀವಕೋಶವನ್ನ ಸೃಷ್ಟಿ ಮಾಡಿದ್ದಾರೆ. ಈ ಹೊಸ ಸಿಂಥೆಟಿಕ್ ಸೆಲ್ ನಾರ್ಮಲ್ ಜೀವಕೋಶಗಳ ತರಾನೇ ಬದುಕುಳಿಯೋದು ಮಾತ್ರವಲ್ಲದೆ ತಾನಾಗಿಯೇ ರಿಪ್ರೊಡ್ಯೂಸ್ ಆಗ್ತಿದೆ, ಅಂದ್ರೆ ಸಂತಾನೋತ್ಪತ್ತಿ ಮಾಡ್ತಿದೆ. ವಿಜ್ಞಾನ ಲೋಕದಲ್ಲಿ ಇದನ್ನೊಂದು ಬ್ರೇಕ್ ಥ್ರೂ ಅಂತಾನೆ ಕರೆಯಲಾಗ್ತಾ ಇದೆ. ನಿಮಗಿನ್ನೂ ಅರ್ಥ ಆಗ್ಲಿಲ್ಲ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀವಿ ಕೇಳಿ. ನಿಮ್ಗೆ ಗೊತ್ತಿರಬಹುದು, ಪ್ರತಿಯೊಂದು ಜೀವಿಯ ಮೂಲಭೂತ ಕಾಂಪೊನೆಂಟ್ ಅಂದ್ರೆ ಅದು ಜೀವಕೋಶ, ಸೆಲ್. ನಾವು ನೀವೆಲ್ಲ ಕೋಟ್ಯಂತರ ಜೀವಕೋಶಗಳ ರಾಶಿಯಿಂದ ತಯಾರಾಗಿರೋದು ಅಂತಲೇ ಹೇಳಬಹುದು. ನಮ್ಮ ದೇಹದಲ್ಲಿ ಪ್ರತಿಕ್ಷಣ ಸಾವಿರಾರು ಜೀವಕೋಶ ಹುಟ್ಟುತ್ತವೆ, ಸಾಯುತ್ತವೆ. ಈ ಜೀವಕೋಶ ಇಲ್ಲದೆ ಜೀವನೇ ಇಲ್ಲ. ನಮ್ಮ DNA ಅಡಗಿರೋದೇ ಈ ಜೀವಕೋಶಗಳ ಒಳಗೆ. ನಮ್ಮ ದೇಹದಲ್ಲಿ ಪ್ರತಿಯೊಂದು ಜೀವಕೋಶ ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ಅದಕ್ಕೊಂದು ಕೋಡಿಂಗ್ ಇರುತ್ತೆ, ಅದನ್ನೇ ನಾವು ಈ DNA ಅಂತ ಕರಿತೀವಿ. ನಮ್ಮ ಮನೆ ಕಟ್ಟೋಕೆ ಹೇಗೆ ಬ್ಲೂ ಪ್ರಿಂಟ್ ಬೇಕೋ ಹಾಗೆ ನಮ್ಮ ದೇಹದ ರಚನೆಗೆ DNA ಬೇಕು. ಈ DNA ಒಳಗೆ ಜೀನ್ಸ್ ಇರುತ್ತೆ. ನಾರ್ಮಲ್ ಆಗಿ ಯಾವುದೇ ಒಂದು ಮಗು ಹುಟ್ಟಬೇಕಾದ್ರೂ ತಂದೆ ತಾಯಿಯ DNA ಮ್ಯಾಚ್ ಆಗಿ ಹೊಸ ಜೀವ ಬರುತ್ತೆ. ಲ್ಯಾಬ್ ನಲ್ಲೂ ಕೂಡ 2 ಜೀವಿಗಳ ಜೀನ್ಸ್ ತೆಗೆದುಕೊಂಡು ಹೊಸ ಜೀವಿನ ಸೃಷ್ಟಿ ಮಾಡಬಹುದು. ಆದ್ರೆ ಈ ಸೈನ್ಸ್ ಪ್ರಾಜೆಕ್ಟ್ ನಲ್ಲಿ ವಿಜ್ಞಾನಿಗಳು ಮಾಡಿದ್ದೇ ಬೇರೆ. ಅವ್ರು ಯಾವುದೇ ಜೀವ ಇರುವ ಗಿಡ ಅಥವಾ ಪ್ರಾಣಿಯಿಂದ DNA ತೆಗಿಲಿಲ್ಲ, ಬದಲಿಗೆ ಕಂಪ್ಯೂಟರ್ ನಲ್ಲಿ ಕೂತು ತಾವೇ ಓನ್ ಆಗಿ ಜೀನ್ ಗಳನ್ನ ಕೋಡಿಂಗ್ ಮಾಡಿದ್ರು. ಆ ಕೋಡಿಂಗ್ ತೆಗೆದುಕೊಂಡು ಲ್ಯಾಬ್ ನಲ್ಲಿ ಕೆಮಿಕಲ್ಸ್ ಮಿಕ್ಸ್ ಮಾಡಿ ಕೃತಕವಾಗಿ DNA ರೆಡಿ ಮಾಡಿದ್ರು. ಆ DNA ನ ಒಂದು ಖಾಲಿ ಬ್ಯಾಕ್ಟೀರಿಯಾ ಕೋಶದ ಒಳಗೆ ಹಾಕಿದ್ರು. ಯಾವಾಗ ಈ ಕೃತಕ DNA ಒಳಗೆ ಹೋಯ್ತೋ ಆ ಜೀವಕೋಶ ಆಕ್ಟಿವ್ ಆಗೋಯ್ತು. ಅದು ತನ್ನ ಸುತ್ತಮುತ್ತ ಇರುವ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಪೋಷಕಾಂಶಗಳನ್ನ ತಿನ್ನೋದಕ್ಕೆ ಶುರು ಮಾಡ್ತು, ಬೆಳೆಯೋದಕ್ಕೆ ಶುರು ಮಾಡ್ತು. ಅಷ್ಟೇ ಅಲ್ಲ, ಒಂದು ಜೀವಕೋಶ ಇದ್ದದ್ದು 2 ಆಗಿ ಡಿವೈಡ್ ಆಯ್ತು. ಇದನ್ನ ನೋಡಿ ವಿಜ್ಞಾನಿಗಳೇ ಶಾಕ್ ಆಗಿದ್ದಾರೆ. ಈಗೇನಾಯ್ತು ಅಂದ್ರೆ, ಈಗ ಮಾರ್ಕೆಟ್ ನಲ್ಲಿ ನಮಗೆ ರೆಡಿಮೇಡ್ ಕಂಪ್ಯೂಟರ್ ಸಿಗುತ್ತೆ, ಆದ್ರೆ ಯಾರೋ ಒಬ್ಬ ಇಂಜಿನಿಯರ್ ತಾನೇ ಸ್ವತಃ ಪ್ರತಿಯೊಂದು ಮದರ್ ಬೋರ್ಡ್, ಪ್ರೊಸೆಸರ್, ಸಾಫ್ಟ್ವೇರ್ ಎಲ್ಲವನ್ನ 0ಯಿಂದ ತಾನೇ ಮ್ಯಾನುಫ್ಯಾಕ್ಚರ್ ಮಾಡಿ ಒಂದು ಹೊಸ ಸೂಪರ್ ಕಂಪ್ಯೂಟರ್ ಬಿಲ್ಡ್ ಮಾಡಿದ್ರೆ ಹೇಗಿರುತ್ತೋ, ಈ ಸಿಂಥೆಟಿಕ್ ಸೆಲ್ ಕೂಡ ಹಾಗೆಯೇ. ವಿಜ್ಞಾನಿಗಳು ಪ್ರಕೃತಿಯ ನಿಯಮವನ್ನೇ ರೀರೈಟ್ ಮಾಡಿದ್ದಾರೆ. ಹಾಗಿದ್ರೆ ಇದರಿಂದ ಉಪಯೋಗ ಏನು? ವಿಜ್ಞಾನಿಗಳು ಕೃತಕ ಜೀವಕೋಶವನ್ನ ಸೃಷ್ಟಿ ಮಾಡಿದ್ದಾದ್ರೂ ಯಾಕೆ? ಉದ್ದೇಶ ಏನಾಗಿತ್ತು? ಅದು ಬಹಳ ಇಂಪಾರ್ಟೆಂಟ್.
ಮೊದಲು ಈ ವಿಚಾರ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಕೃತಕ ಜೀವಕೋಶದ ತಂತ್ರಜ್ಞಾನ ನಮ್ಗೆ ಯಾಕೆ ಇಂಪಾರ್ಟೆಂಟ್? ಬಹಳ ಸಿಂಪಲ್ ಸ್ನೇಹಿತರೆ. ಇವತ್ತು ಇಡೀ ಜಗತ್ತಲ್ಲಿ, ಅದರಲ್ಲೂ ನಮ್ಮ ಭಾರತದಲ್ಲಿ ಲಕ್ಷಾಂತರ ಜನ ಕ್ಯಾನ್ಸರ್, ಡಯಾಬಿಟಿಸ್, ಕಿಡ್ನಿ ಫೇಲ್ಯೂರ್ ಅಥವಾ ಅಪರೂಪದ ಜೆನೆಟಿಕ್ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ. ಇಂತಹ ಕಾಯಿಲೆಗಳಿಗೆ ಇವತ್ತಿಗೂ ಕೂಡ ನಮ್ಮ ಹತ್ರ ಪರ್ಮನೆಂಟ್ ಕ್ಯೂರ್ ಇಲ್ಲ. ಯಾಕಂದ್ರೆ ನಾರ್ಮಲ್ ಮೆಡಿಸಿನ್ ಕೊಟ್ಟಾಗ ಅದು ಇಡೀ ದೇಹದ ಮೇಲೆ ಸೈಡ್ ಇಫೆಕ್ಟ್ ಮಾಡುತ್ತೆ. ಆದ್ರೆ ಈ ಸಿಂಥೆಟಿಕ್ ಸೆಲ್ ತಂತ್ರಜ್ಞಾನ ಬಳಕೆಗೆ ಬಂದ್ರೆ ಇಂತಹ ಕೋಟ್ಯಾಂತರ ರೋಗಿಗಳಿಗೆ ಇದೊಂದು ದೊಡ್ಡ ವರದಾನ ಆಗುತ್ತೆ. ಹೇಗೆ ಗೊತ್ತಾ? ಒಬ್ಬ ಕ್ಯಾನ್ಸರ್ ಪೇಷಂಟ್ಗೆ ಕೀಮೋಥೆರಪಿ ಮಾಡುವ ಬದಲು ಲ್ಯಾಬ್ ನಲ್ಲಿ ಕೃತಕ ಜೀವಕೋಶಗಳನ್ನ ರೆಡಿ ಮಾಡಿ ಅವುಗಳ ಒಳಗೆ ಮಾತ್ರ ಮದ್ದನ್ನ ತುಂಬಿಸಿ ಅವುಗಳ ಮೂಲಕ ಕ್ಯಾನ್ಸರ್ ಜೀವಕೋಶಗಳನ್ನ ಟಾರ್ಗೆಟ್ ಮಾಡಿ ಕೊಲ್ಲುವ ತರಹ ಮಾಡಬಹುದು. ಇದರಿಂದ ಪೇಷಂಟ್ಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ. ಅದೇ ರೀತಿ ಡಯಾಬಿಟಿಸ್ಗೆ ಇನ್ಸುಲಿನ್ ತೆಗೆದುಕೊಳ್ಳುವ ರೋಗಿಗಳು ಸಿಕ್ಕಾಪಟ್ಟೆ ಇದ್ದಾರೆ. ಈ ಟೆಕ್ನಾಲಜಿ ಬಳಸಿಕೊಂಡು ಇನ್ಸುಲಿನ್ ಉತ್ಪತ್ತಿ ಮಾಡುವ ಕೃತಕ ಜೀವಕೋಶಗಳನ್ನ ರೆಡಿ ಮಾಡಿ ದೇಹಕ್ಕೆ ಸೇರಿಸಬಹುದು. ಹೀಗೆ ಪ್ರತಿಯೊಂದು ಮೆಡಿಕಲ್ ಕಂಡೀಷನ್ಗೂ ಕೃತಕ ಜೀವಕೋಶಗಳಿಂದ ಪರಿಹಾರ ಸಿಗುತ್ತೆ ಅನ್ನೋದು ವೈದ್ಯಕೀಯ ತಜ್ಞರ ಆರ್ಗ್ಯುಮೆಂಟ್. ಆದ್ರೆ ಇದೆಲ್ಲ ಹೇಳೋಕೆ ಎಷ್ಟು ಈಸಿನೋ ಗ್ರೌಂಡ್ ರಿಯಾಲಿಟಿಯಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡೋದು ಅಷ್ಟೇ ಕಷ್ಟ ಇದೆ. ಮೆಡಿಕಲ್ ಫೀಲ್ಡ್ ನಲ್ಲಿ ಕೃತಕ ಜೀವಕೋಶ ಬಳಕೆಗೆ ಚಾಲೆಂಜಸ್ ಏನಪ್ಪಾ ಅಂದ್ರೆ, ಮೊದಲನೇದಾಗಿ ಕ್ಲಿನಿಕಲ್ ಟ್ರಯಲ್ಸ್ ಅಥವಾ ಟೆಸ್ಟಿಂಗ್ ಪ್ರೊಸೆಸ್. ಈ ಸಿಂಥೆಟಿಕ್ ಸೆಲ್ ಗಳನ್ನ ಮನುಷ್ಯರ ದೇಹಕ್ಕೆ ಹಾಕೋಕ್ಕೂ ಮುಂಚೆ ಸಾವಿರಾರು ಬಾರಿ ಟೆಸ್ಟ್ ಮಾಡಬೇಕಾಗುತ್ತೆ. ಲ್ಯಾಬ್ ನಲ್ಲಿ ನಾರ್ಮಲ್ ಆಗಿ ಬಿಹೇವ್ ಮಾಡುವ ಜೀವಕೋಶ ಮನುಷ್ಯನ ದೇಹದೊಳಗೆ ಹೋದಾಗ ಮ್ಯೂಟೇಟ್ ಆದ್ರೆ, ಅಂದ್ರೆ ತನ್ನ ರೂಪ ಬದಲಾಯಿಸಿಕೊಂಡು ಬೇರೆ ತರ ವರ್ತಿಸಿದ್ರೆ ಅದು ಹೊಸ ಕಾಯಿಲೆಗೆ ದಾರಿ ಮಾಡಿಕೊಡಬಹುದು. ಎರಡನೇದಾಗಿ ಇವು ಹೈಟೆಕ್ ಲ್ಯಾಬ್ ನಲ್ಲಿ ರೆಡಿ ಆಗಿರುವ ಜೀವಕೋಶಗಳು. ಇದನ್ನ ರೆಡಿ ಮಾಡುವ ಲ್ಯಾಬ್ಗಳು ಎಲ್ಲಾ ದೇಶಗಳ ಹತ್ರ ಸದ್ಯಕ್ಕಿಲ್ಲ. ಅಲ್ಲದೆ ಈ ಜೀವಕೋಶಗಳನ್ನ ಯಾವ ರೀತಿ ತಯಾರು ಮಾಡಿದ್ದಾರೆ ಅನ್ನುವ ಫಾರ್ಮುಲಾ ಕೂಡ ಸದ್ಯಕ್ಕೆ ಅಮೆರಿಕಾದ ಮಿನಿಸೋಟಾ ಯೂನಿವರ್ಸಿಟಿ ಹತ್ರ ಮಾತ್ರ ಇದೆ. ಜೊತೆಗೆ ಈ ರೀತಿಯ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಗಳು, ಫಾರ್ಮುಲಾ, ರಿಸರ್ಚ್ ಗೆ ಬೇಕಿರುವ ಫಂಡಿಂಗ್, ಅಲ್ಲದೆ ಹೈಲಿ ಸ್ಕಿಲ್ಡ್ ಸೈಂಟಿಸ್ಟ್ ಗಳನ್ನ ಕರೆತರೋದು ದೊಡ್ಡ ಮೆಡಿಕಲ್ ಹರ್ಡಲ್. ಈ ಟೆಕ್ನಾಲಜಿ ಬಹಳ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸಾಮಾನ್ಯ ಜನರಿಗೆ ಇದು ಸಿಗುವ ತರ ಮಾಡೋದು ಸರ್ಕಾರಗಳಿಗೆ ದೊಡ್ಡ ಸವಾಲಾಗಬಹುದು. ಇದು ಒಂದ್ ಕಡೆ ಆದ್ರೆ, ಈಗ ಜಾಗತಿಕ ಮಟ್ಟದಲ್ಲಿ ಇದರ ಬಗ್ಗೆ ಏನೇನ್ ಚರ್ಚೆ ಆಗ್ತಿದೆ, ಎಕ್ಸ್ಪರ್ಟ್ಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ, ಜಗತ್ತಿನ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಮತ್ತು ಮೆಡಿಕಲ್ ಅಸೋಸಿಯೇಷನ್ಗಳು ಈ ರಿಸರ್ಚ್ ನೋಡಿ ಖುಷಿ ಪಟ್ಟಿದ್ದಾರೆ. ನಾವಿಷ್ಟು ದಿನ ಕೇವಲ ಪ್ರಕೃತಿ ಕೊಟ್ಟಿದ್ದನ್ನು ಮಾತ್ರ ಸ್ಟಡಿ ಮಾಡ್ತಿದ್ವಿ, ಆದ್ರೆ ಈಗ ನಾವೇ ಓನ್ ಆಗಿ ಬಯೋಲಾಜಿಯನ್ನ ಕಂಟ್ರೋಲ್ ಮಾಡುವ ಶಕ್ತಿ ಪಡ್ಕೊಂಡಿದ್ದೀವಿ ಅಂತ ಹಲವು ಬಯೋಟೆಕ್ ಎಕ್ಸ್ಪರ್ಟ್ಗಳು ಹೇಳ್ತಿದ್ದಾರೆ. ಆದ್ರೆ ಇದರ ಜೊತೆಗೆ ದೊಡ್ಡ ಮಟ್ಟದ ಎಥಿಕಲ್ ಡಿಬೇಟ್, ಅಂದ್ರೆ ನೈತಿಕತೆಯ ಚರ್ಚೆ ಕೂಡ ಶುರುವಾಗಿದೆ. ಕೆಲವರು ಮನುಷ್ಯ ಇವತ್ತು ಜೀವಕೋಶ ಸೃಷ್ಟಿ ಮಾಡಿದ್ದಾನೆ, ನಾಳೆ ತನ್ನದೇ ತರ ಇರುವ ಆರ್ಟಿಫಿಷಿಯಲ್ ಮನುಷ್ಯನನ್ನ ಅಥವಾ ಅಪಾಯಕಾರಿ ಜೀವಿಗಳನ್ನ ಸೃಷ್ಟಿ ಮಾಡೋದಕ್ಕೆ ಶುರು ಮಾಡಿದ್ರೆ ಕತೆ ಏನು? ಮನುಷ್ಯ ದೇವರ ಜಾಗ ಕೂರೋಕೆ ಟ್ರೈ ಮಾಡ್ತಿದ್ದಾನೆ, ಇದು ಪ್ರಕೃತಿಯ ನಿಯಮಕ್ಕೆ ವಿರುದ್ಧ ಅಂತ ಕೆಲವರು ವಾದ ಮಾಡ್ತಿದ್ದಾರೆ. ಈ ಟೆಕ್ನಾಲಜಿ ಬೆಳೆದ್ರೆ ಬಯೋ ವೆಪನ್ಸ್, ಅಂದ್ರೆ ಕೃತಕ ವೈರಸ್ ಗಳನ್ನ ಸೃಷ್ಟಿ ಮಾಡಿ ಬೇರೆ ದೇಶಗಳ ವಿರುದ್ಧ ಬಳಸುವ ಅಪಾಯ ಕೂಡ ಇದೆ ಅಂತ ಕೆಲವು ಎಕ್ಸ್ಪರ್ಟ್ಸ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ವಿಚಾರ ಏನಂದ್ರೆ, ಮ್ಯಾಕ್ರೋ ಲೆವೆಲ್ ನಲ್ಲಿ, ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಈ ರಿಸರ್ಚ್ಗೆ ಯಾಕೆ ಇಷ್ಟೊಂದು ಮಹತ್ವ ಇದೆ ಅಂದ್ರೆ, ಇದು ಬರೀ ಮೆಡಿಸಿನ್ಗೆ ಮಾತ್ರ ಸೀಮಿತ ಆಗಿಲ್ಲ. ಇವತ್ತು ಇಡೀ ಜಗತ್ತನ್ನ ಕಾಡ್ತಿರುವ ಅತಿ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಕ್ಲೈಮೇಟ್ ಚೇಂಜ್ ಮತ್ತು ಗ್ಲೋಬಲ್ ವಾರ್ಮಿಂಗ್. ಈ ಸಿಂಥೆಟಿಕ್ ಸೆಲ್ಸ್ ಬಳಸಿ ವಿಜ್ಞಾನಿಗಳು ಇನ್ಮುಂದೆ ಗಿಡ ಮರಗಳ ತರಾನೇ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೊಳ್ಳುವ ಕೃತಕ ಬ್ಯಾಕ್ಟೀರಿಯಾವನ್ನ ಸೃಷ್ಟಿ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಇವುಗಳನ್ನ ವಾತಾವರಣಕ್ಕೆ ಬಿಟ್ರೆ ಇವು ಸಿಕ್ಕಾಪಟ್ಟೆ ಇಂಗಾಲದ ಡೈಆಕ್ಸೈಡ್ ತಿಂದು ಪರಿಸರವನ್ನ ಕ್ಲೀನ್ ಮಾಡ್ತಾವೆ. ಅಷ್ಟೇ ಅಲ್ಲ, ಸಮುದ್ರದಲ್ಲಿ ನಾವೇ ಚೆಲ್ಲಿರುವ ಪ್ಲಾಸ್ಟಿಕ್ ನೆಲ್ಲ ತಿಂದು ಕರಗಿಸುವ ಕೃತಕ ಸೂಕ್ಷ್ಮಾಣು ಜೀವಿಗಳನ್ನ ರೆಡಿ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಅಲ್ಲದೆ ಜಾಗತಿಕ ಆರ್ಥಿಕತೆ ಮತ್ತು ಸಪ್ಲೈ ಚೈನ್ ದೃಷ್ಟಿಯಿಂದ ನೋಡಿದ್ರೆ ಇನ್ಮುಂದೆ ಪೆಟ್ರೋಲಿಯಂ ಮೇಲಿನ ಅವಲಂಬನೆ ಕಮ್ಮಿ ಮಾಡೋಕು ಈ ಜೀವಕೋಶಗಳ ಮೂಲಕ ಸಿಂಥೆಟಿಕ್ ಬಯೋಫ್ಯೂಯಲ್, ಅಂದ್ರೆ ಇಂಧನವನ್ನ ಲ್ಯಾಬ್ ನಲ್ಲೇ ತಯಾರು ಮಾಡಬಹುದು ಅಂತಲೂ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಹಾಗಾಗಿ ಈ ಟೆಕ್ನಾಲಜಿಗೆ ಇಡೀ ಜಗತ್ತಿನ ಆರ್ಥಿಕತೆಯನ್ನೇ ಚೇಂಜ್ ಮಾಡುವ ಶಕ್ತಿ ಇದೆ ಅನ್ನುವ ಆರ್ಗ್ಯುಮೆಂಟ್ಸ್ ಇವೆ. ಮುಂದಿನ 10-20 ವರ್ಷಗಳಲ್ಲಿ ಈ ತಂತ್ರಜ್ಞಾನ ನಮ್ಮ ನಿತ್ಯ ಜೀವನದ ಭಾಗ ಆಗ್ಬಿಡುತ್ತೆ. ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಅಂದ್ರೆ ಔಷಧಿ ತಯಾರಿಕಾ ಕ್ಷೇತ್ರ ಕಂಪ್ಲೀಟ್ ಆಗಿ ಡಿಜಿಟಲ್ ಮತ್ತು ಕೃತಕ ಆಗುತ್ತೆ. ನಮ್ಗೆ ಬೇಕಾದ ಹಾಗೆ ಡಿಸೈನರ್ ಆರ್ಗನ್ಸ್, ಅಂದ್ರೆ ಲ್ಯಾಬ್ ನಲ್ಲೇ ಬೆಳೆಸಿದ ಲಿವರ್, ಕಿಡ್ನಿಗಳನ್ನ ರೆಡಿ ಮಾಡಿ ಪೇಷಂಟ್ ಗಳಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು ಅನ್ನುವ ಲೆಕ್ಕಾಚಾರಗಳಿವೆ. ಸೊ ಅಂಗಾಂಗ ದಾನಿಗಳಿಗಾಗಿ ಕಾಯುವ ಪರಿಸ್ಥಿತಿನೇ ಇರಲ್ಲ, ಬೇಕಾದ ಭಾಗವನ್ನ ಲ್ಯಾಬ್ ನಲ್ಲಿ ತಯಾರು ಮಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಸಾಮಾನ್ಯ ಮನುಷ್ಯನಿಗೆ ಇವತ್ತು ಲೈಫ್ ಥ್ರೆಟ್ನಿಂಗ್ ಆಗಿರುವ ಕಾಯಿಲೆಗಳು ನಾಳೆ ನೆಗಡಿ, ಕೆಮ್ಮು ತರ ಸಿಂಪಲ್ ಆಗಿ ವಾಸಿ ಆಗುವ ಲೆವೆಲ್ಗೆ ಮೆಡಿಕಲ್ ಫೀಲ್ಡ್ ಬೆಳೆಯುತ್ತೆ. ಈ ರೀತಿಯ ಟೆಕ್ನಾಲಜಿಗಳು ಮೆಡಿಕಲ್ ಫೀಲ್ಡ್ ನ ಅಲ್ಲಿವರೆಗೆ ತೆಗೆದುಕೊಂಡು ಹೋಗುತ್ತವೆ ಅನ್ನೋದು ವಿಜ್ಞಾನಿಗಳ ವಾದ. ಕೊನೆದಾಗಿ ನೋಡೋದಾದ್ರೆ ಸ್ನೇಹಿತರೆ, ಈ ಸೈಂಟಿಫಿಕ್ ಜೀವಕೋಶ ಸೃಷ್ಟಿ ಅನ್ನೋದು
ಮನುಷ್ಯನ ಬುದ್ಧಿವಂತಿಕೆಗೆ ಸಿಕ್ಕಿರುವ ಅತಿ ದೊಡ್ಡ ಗೆಲುವು ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಬೆಂಕಿಯನ್ನ ಕಂಡು ಹಿಡಿದಾಗ ಹೆಂಗೆ ಮನುಷ್ಯನ ಇತಿಹಾಸ ಬದಲಾಯಿತೋ, ಈ ಬಯೋಲಾಜಿಕಲ್ ಆವಿಷ್ಕಾರ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನ ಹೊಂದಿದೆ. ಆದ್ರೆ ಯಾವುದೇ ದೊಡ್ಡ ಪವರ್ ಸಿಕ್ಕಾಗ ಅದರ ಜೊತೆ ದೊಡ್ಡ ಜವಾಬ್ದಾರಿನೂ ಇರುತ್ತೆ. ಈ ಕೃತಕ ಜೀವಕೋಶದ ಶಕ್ತಿಯನ್ನ ಮನುಕುಲದ ಒಳಿತಿಗೆ ಬಳಸ್ತಾರಾ ಅಥವಾ ವಿನಾಶಕ್ಕೆ ಬಳಸ್ತಾರಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಿರ್ಧಾರ ಆಗುತ್ತೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಮನುಷ್ಯ ಈ ತರ ಲ್ಯಾಬ್ ನಲ್ಲಿ ಹೊಸ ಜೀವ ಸೃಷ್ಟಿ ಮಾಡಿರೋದು ಸರಿನಾ ತಪ್ಪಾ? ಇದರಿಂದ ಮುಂದಿನ ದಿನಗಳಲ್ಲಿ ನಮ್ಗೆ ಲಾಭ ಆಗುತ್ತಾ ಅಥವಾ ಪ್ರಕೃತಿಯ ಸಮತೋಲನ ತಪ್ಪುತ್ತಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.